ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನಗಂತೂ ಇದು ತುಂಬಾ ಇಷ್ಟ. ಜೋಳದ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ಬನ್ನಿ ನೋಡೋಣ. ಎಣ್ಣೆ ಬದನೆಕಾಯಿ ಬೇಕಾಗಿರೋದು ಬದನೆಕಾಯಿ, ಪೀನಟ್, ಆಯಿಲ್, ಅರ್ಧ ಕಪ್ ಆಯಿಲ್ ತೊಗೊಂಡಿದ್ದೀನಿ, ಖಾರದ ಪುಡಿ, ಉಪ್ಪು, ಅರಿಶಿನ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಆನಿಯನ್, ಕರ್ಬೇವಿನ ಸೊಪ್ಪು. ನಾನು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ 4 ಹೋಳು ಸ್ಟಫಿಂಗ್ ಮಾಡೋದಕ್ಕೋಸ್ಕರ. ಮೊದಲಿಗೆ ನಾನು ಪೀನಟ್ನ ಮತ್ತು ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊತೀನಿ. ಪೀನಟ್ ಇವಾಗ ಗ್ರೈಂಡ್ ಆಗಿದೆ. ಪೀನಟ್ನ ಗ್ರೈಂಡ್ ಮಾಡ್ಕೊಳ್ಳೋಕೆ ಮುಂಚೆ ಹುರ್ಕೋಬೇಕು. ಆ್ಯಕ್ಚುಲಿ ನಾನು ಅದು ಹೇಳೋದು ಮರ್ತೋದೆ. ನಾನಿವಾಗ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಗ್ರೈಂಡ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಪೀನಟ್ ಇರೋ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಖಾರದ ಪುಡಿ, ಉಪ್ಪು ಆ್ಯಂಡ್ ಎಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಅಗ್ರಣೆಗೆ ಜೀರಿಗೆ ಎತ್ತಿಟ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕೋತೀನಿ. ಎಷ್ಟು ಬೇಕಷ್ಟು, ಹುಳಿ ಜಾಸ್ತಿ ಬೇಕಂದರೆ ಹಾಕೋಬೋದು. ನನಗೆ ಅಷ್ಟು ಬೇಡ, ಸೊ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಸ್ಟಫಿಂಗ್ಗೆ ಮಸಾಲ ರೆಡಿಯಾಗಿದೆ. ಇವಾಗ ಸ್ಟಫಿಂಗ್ ಆಗಿದೆ, ಅಗ್ರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನೊಂದು 1/2 ಕಪ್ ಆಯಿಲ್ ಆ್ಯಡ್ ಮಾಡ್ಕೊತೀನಿ. ಇವಾಗ ಇದು ಬಿಸಿ ಆಗಿದೆ, ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಕರಿಬೇವು ಮತ್ತು ಈರುಳ್ಳಿ. ಇವಾಗ ನಾನು ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಮಿಕ್ಕಿರೋ ಮಸಾಲೆ ಹಾಕ್ಕೋತೀನಿ. ನಾನು ಇವಾಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನನಗಂತೂ ಎಣ್ಣೆ ಬದನೆಕಾಯಿ ತುಂಬಾ ಇಷ್ಟ. ಜೋಳದ ರೊಟ್ಟಿ ಜೊತೆ ಸಖತ್ ಟೇಸ್ಟ್ ಕೊಡುತ್ತೆ. ಇವಾಗ ಎಣ್ಣೆ ಬದನೆಕಾಯಿ ರೆಡಿ ಇದೆ. ನಾರ್ತ್ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ನಾನು ಮಾಡಿರೋ ಎಣ್ಣೆ ಬದನೆಕಾಯಿ ನಿಮಗಿಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಮೀಟ್ ಮಾಡೋಣ. ಬಾಯ್.